ಮಹಿಳೆಯರ ನಿದ್ದೆಗೆಡಿಸಿದ್ದ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಕಥೆ ಏನು? ಪರಪ್ಪನ ಅಗ್ರಹಾರ ಜೈಲಲ್ಲಿ ಉಮೇಶ್ ರೆಡ್ಡಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಕೈಯಲ್ಲಿ ಫೋನ್ ಇಟ್ಕೊಂಡು ಮಾತಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಈ ಉಮೇಶ್ ರೆಡ್ಡಿ ಸೆಲ್ನಲ್ಲೂ ಕೂಡ ಟಿವಿ ಇದೆ ಅಂತ ಹೇಳಲಾಗ್ತಾ ಇದೆ. ಕೈಯಲ್ಲಿ ಫೋನ್ ಇಟ್ಕೊಂಡು ಆರಾಮಾಗಿ ಮಾತಾಡ್ಕೊಂಡಿರುವಂತದ್ದು. ವಿಕೃತ ಕಾಮಿ ಉಮೇಶ್ ರೆಡ್ಡಿ ಪರಪ್ಪನ ಅಗ್ರಹಾರದಲ್ಲಿ ಶಿಕ್ಷೆಗೊಳಗಾಗಿ ದಿನ ಕಳೀತಾ ಇರುವಂತದ್ದು. ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಕೈಯಲ್ಲಿ ಮೊಬೈಲ್, ಸೆಲ್ನಲ್ಲಿ ಟಿವಿ, ಬಿಂದಾಸ್ ಲೈಫ್. ಇದು ಉಮೇಶ್ ರೆಡ್ಡಿ ಅಂತ ವಿಕೃತ ಕಾಮಿಗೆ ಸಿಗ್ತಾ ಇರುವಂತಹ ರಾಜಾತಿಥ್ಯ ಪರಪ್ಪನ ಅಗ್ರಹಾರದಲ್ಲಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಫೋನಲ್ಲಿ ಮಾತಾಡ್ಕೊಂಡು ಆರಾಮಾಗಿ ಜೈಲ್ ಸೆಲ್ಲಲ್ಲಿ ಟಿವಿ ಹಾಕೊಂಡು ಖುಷಿಯಾಗಿರೋ ಅಂತ ಒಂದು ದೃಶ್ಯನ ನೋಡ್ತಾ ಇದ್ದೀವಿ. ಇದು ಪರಪ್ಪನ ಅಗ್ರಹಾರ ಜೈಲಲ್ಲಿ ಉಮೇಶ್ ರೆಡ್ಡಿ ಬದುಕ್ತಾ ಇರುವಂತ ರೀತಿ. ಅವರ ಸೆಲ್ಲಲ್ಲಿ, ಆತನ ಸೆಲ್ನಲ್ಲಿ ಟಿವಿ ಇದೆ, ಜೊತೆಗೆ ಮೊಬೈಲ್ ಫೋನ್ ಇದೆ, ಆರಾಮಾಗಿದ್ದಾರೆ. ಜೈಲಲ್ಲಿ ಯಾವ ರೀತಿ ವಿವಿಐಪಿ ರಾಜಾತಿಥ್ಯ. ಇನ್ನು ಈ ವಿಕೃತ ಕಾಮಿ ಬೇರೆ ಖೈದಿಗಳಿಗೆ ಏನೆಲ್ಲ ಮಾಡಬಹುದು, ಇಷ್ಟೆಲ್ಲ ಸೌಲಭ್ಯಗಳನ್ನ ಒದಗಿಸಿಕೊಂಡಿರ್ತಕ್ಕಂಥ ಈ ವಿಕೃತ ಕಾಮಿ, ಆ ಜೈಲಿನ ಪರಿಸ್ಥಿತಿ ಏನಿರಬಹುದು? ಸಾವಿರದ 1996ರಿಂದ 2002ರವರೆಗೆ 20 ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿರ್ತಕ್ಕಂಥ ನೀಚ ಈತ. 18 ಮಹಿಳೆಯರನ್ನ ತಾನು ಹತ್ಯೆ ಮಾಡಿದ ಕುರಿತಾಗಿ ತಾನೇ ಒಪ್ಪಿಕೊಂಡಿದ್ದಂತಹ ಅಪರಾಧಿ. 18 ಮಹಿಳೆಯರನ್ನ ಕೊಂದಿರುವಂತಹ ಈ ಉಮೇಶ್ ರೆಡ್ಡಿ ಮರಣದಂಡನೆಗೆ ಗುರಿಯಾಗಿದ್ದ. ಹತ್ಯೆಗಳ ಬಗ್ಗೆ ತಾನೇ ಒಪ್ಪಿಕೊಂಡಿದ್ದಂತಹ ಅಪರಾಧಿ. ಸೈಕೋ ರೀತಿ ನಟನೆ ಮಾಡಿದ್ದಂಥದ್ದು. ಮೆದುಳು ಪರೀಕ್ಷೆಯಲ್ಲಿ ಉಮೇಶ್ ರೆಡ್ಡಿಯ ಕಳ್ಳಾಟ ಬಯಲಾಗಿದೆ. ಕ್ಷಮಾದಾನಕ್ಕೋಸ್ಕರ ಅರ್ಜಿ ಸಲ್ಲಿಸಿ ಜೀವ ಭಿಕ್ಷೆ ಬೇಡಿಕೊಂಡಿದ್ದ ಉಮೇಶ್ ರೆಡ್ಡಿ 30 ವರ್ಷಗಳಿಗೆ ಶಿಕ್ಷೆಯನ್ನ ಇಳಿಸಿತ್ತು ಸುಪ್ರೀಂ ಕೋರ್ಟ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಎಂಥ ಸಮಾಜ ಘಾತಕ ಕೆಲಸ ನಡೀತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ. 18 ಮಹಿಳೆಯರನ್ನ ಕೊಂದಿರ್ತಕ್ಕಂಥ ಸೈಕೋಪಾತ್ ಉಮೇಶ್ ರೆಡ್ಡಿ, ವಿಕೃತ ಕಾಮಿ ಉಮೇಶ್ ರೆಡ್ಡಿ ಬಿಂದಾಸ್ ಆಗಿ ಫೋನಲ್ಲಿ ಮಾತಾಡ್ಕೊಂಡು, ಆತನ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಯಾರಿಗೋ ಧಮಕಿ ಆಗ್ತಾ ಇರಂಗಿದೆ. ಮರಣದಂಡನೆ ಶಿಕ್ಷೆಗೆ ಈಡಾಗಿದ್ದಂತಹ ವ್ಯಕ್ತಿ ಇದೀಗ ಆರಾಮಾಗಿ ಮೊಬೈಲ್ ಫೋನ್ ಅಲ್ಲಿ ಮಾತಾಡ್ಕೊಂಡು ಈತ ಬಿಡುಗಡೆ ಹಂತದಲ್ಲಿ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈತ ಏನಾದ್ರೂ ಹೊರಗಡೆ ಬಂದ್ರೆ ಇನ್ನಷ್ಟು ಮಹಿಳೆಯರನ್ನ ಹತ್ಯೆ ಮಾಡ್ತಾನ ಅನ್ನೋ ಭೀತಿ ಶುರುವಾಗಿದೆ. ಅಷ್ಟು ನೀಚ ಈತ ಅಂತ ಹೇಳಲಾಗಿದೆ. ಇಂಥ ವ್ಯಕ್ತಿಗೆ ಫೋನು, ಟಿವಿ ಎಲ್ಲ ಕೊಟ್ಟಿರುವಂತ ರಾಜಾತಿಥ್ಯ. ಏನಿದೆ ಡೀಟೇಲ್ಸ್? ಎಸ್ ಶ್ರೀಲಕ್ಷ್ಮಿ, ನಿಜಕ್ಕೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನ್ ನಡೀತಿದೆ ಅನ್ನುವಂಥದ್ದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಅಲ್ಲಿ ಇರುವಂತಹ ಎಲ್ಲಾ ಕೈದಿಗಳಿಗೆ ಒಂದು ನ್ಯಾಯ ಆದ್ರೆ, ಈ ಸೀರಿಯಸ್ ಪ್ರಕರಣಗಳಲ್ಲಿ ವಿಚಾರಣಾಧೀನ ಕೈದಿ ಆಗಿರ್ಬೋದು ಅಥವಾ ಶಿಕ್ಷೆ ಪ್ರಕಟ ಆಗಿರುವಂತಹ ಕೈದಿಗಳಿಗಾಗಿರ್ಬೋದು, ಪ್ರತ್ಯೇಕ ಅವರು ಇರುವಂತಹ ಸೆಲ್ ಅಲ್ಲಿ ಟಿವಿ ಹಾಗೆ ಆಂಡ್ರಾಯ್ಡ್ ಮೊಬೈಲ್ಗಳನ್ನ ನೀಡಲಾಗ್ತಾ ಇದೆ. ಪ್ರಮುಖವಾಗಿ ಆತನ ಹತ್ರ, ಉಮೇಶ್ ರೆಡ್ಡಿ ಹತ್ರ ಒಂದು ಡೈರಿ ಇರುತ್ತೆ. ಆ ಡೈರಿನಲ್ಲಿ ಇರುವಂತಹ ನಂಬರ್ಗಳಿಗೆ ಆತ ಕರೆ ಮಾಡಿ ತನಗೆ ಬೇಕಾದಂತಹ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ದಾನೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಆತ 1996ರಿಂದ 2007ರವರೆಗೂ ಸುಮಾರು 20 ಜನ ಮಹಿಳೆಯರ ಮೇಲೆ ಅತ್ಯಾಚಾರವನ್ನ ಮಾಡಿರ್ತಾನೆ. ಅದರಲ್ಲಿ 18 ಜನ ಸಾವಿಗೀಡಾಗಿರ್ತಾರೆ. ಆತನ ಕುಕೃತ್ಯವನ್ನ ಕಂಡಂತಹ ಸುಪ್ರೀಂ ಕೋರ್ಟ್ ಆತನಿಗೆ ಮರಣದಂಡನೆ ಶಿಕ್ಷೆಯನ್ನು ಕೂಡ ಕೊಟ್ಟಿರುತ್ತೆ. ಆದ್ರೆ ಮಾನಸಿಕ ಅಸ್ವಸ್ಥ ಅನ್ನುವಂಥದ್ದನ್ನ ಬಿಂಬಿಸ್ತಾನೆ. ಬಳಿಕ ಆತನಿಗೆ ಬೆಳಗಾವಿ ಜೈಲಿನಲ್ಲಿ ಗಲ್ಲು ಶಿಕ್ಷೆ ಗುರಿಯಾಗಿರುತ್ತೆ. ಆದ್ರೆ ಆತ ಮಾನಸಿಕವಾಗಿ ಆತ ಹುಚ್ಚಿನ ತರ ವರ್ತಿಸಿ ಆ ಬಳಿಕ ನಿಮಾನ್ಸ್ನಲ್ಲಿ ಆತನ ಮೆದುಳು ಪರೀಕ್ಷೆ ಆಗುತ್ತೆ. ಅಲ್ಲಿ ಒಂದು ಕಡೆ ಆತನಿಗೆ ನಾರ್ಮಲ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಆತನ ನಾಟಕೀಯ ಬಂಡವಾಳ ಬಯಲಾಗುತ್ತೆ. ಆ ಬಳಿಕ ಕೂಡ ಆತ ಕ್ಷಮೆಯಾಚನೆಯನ್ನು ಮಾಡ್ಕೊಳ್ತಾನೆ. ಅದಾದ ನಂತರದಲ್ಲಿ ಕೋರ್ಟ್ ನಲ್ಲಿ ಆತನಿಗೆ 30 ವರ್ಷಗಳ ಕಾಲ ಒಂದು ಶಿಕ್ಷೆಯ ಪ್ರಮಾಣವನ್ನ ಇಳಿಕೆ ಮಾಡಲಾಗುತ್ತೆ. ಆದ್ರೆ ಈಗ ಆತನ ಶಿಕ್ಷೆಯ ಪ್ರಮಾಣ ಇಳಿಕೆ ಆದ ಬಳಿಕ ಶಿಕ್ಷೆಯ ಅಂತ್ಯದಲ್ಲಿ ಆತನ ಈಗ ಐಷಾರಾಮಿಯ ಜೀವನ ಈಗ ಬಯಲಾಗಿರುವಂತದ್ದು. ಆ ವಿಡಿಯೋಗಳು ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇದಾವೆ. ಆತನಿಗೆ ಟಿವಿ ಆಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಉತ್ತಮವಾದಂತಹ ಊಟ ಆಗಿರ್ಬೋದು, ಜೈಲು ಮ್ಯಾನ್ಯುವಲ್ ನಲ್ಲಿ ಏನಿರುತ್ತೆ ಅದಕ್ಕಿಂತ ಹೆಚ್ಚಿನ ಸೌಲಭ್ಯಗಳು ಎಲ್ಲೋ ಒಂದ್ ಕಡೆ ಸಿಗ್ತಾ ಇದೆ ಅನ್ನುವಂಥದ್ದು ಆ ವಿಡಿಯೋಗಳಲ್ಲೇ ಕಾಣಿಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ 18 ಜನ
ಜನ ಸಾವಿಗೀಡಾಗಿರ್ತಾರೆ. ಇಂಥ ಕಠಿಣಾತಿ ಕಠಿಣ ಶಿಕ್ಷೆಗೆ ಗುರಿಯಾದಂತವರು, ಇಂಥ ಸೀರಿಯಸ್ ಪ್ರಕರಣದಲ್ಲಿ ಇರುವಂತಹ ಶಿಕ್ಷೆ ಪ್ರಕಟ ಆಗಿರುವಂತಹ ಕೈದಿಗಳಿಗೆ ಈ ರೀತಿಯಾದಂತಹ ಒಂದು ಸೌಲಭ್ಯಗಳನ್ನ ಕೊಟ್ರೆ ಅವರು ಮುಂದೆ ಒಂದು ಕೆಟ್ಟ ಕೆಲಸ ಮಾಡೋದಿಲ್ಲ ಅನ್ನೋದು ಏನ್ ಗ್ಯಾರಂಟಿ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿರುವಂತದ್ದು. ಮತ್ತೊಂದು ಕಡೆ ನಟ ದರ್ಶನ್ ಅವರು ಚಿಕ್ಕ ಒಂದು ಬೇಡಿಕೆ, ಒಂದು ಹಾಸಿಗೆ, ಒಂದು ಬೆಡ್ಶೀಟ್ಗಾಗಿ ಎಲ್ಲೋ ಒಂದ್ ಕಡೆ ಪರದಾಡ್ತಾ ಇದ್ದಾರೆ. ಅದನ್ನ ನೋಡಿದಾಗ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ಸ್ಟ್ರಿಕ್ಟ್ ಡಿಸಿಷನ್ ಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಜೈಲಾಧಿಕಾರಿಗಳು ಅನ್ನುವಂಥದ್ದು ಕಾರಣ ಸಿಕ್ಕರೆ, ಇತ್ತ ಎಲ್ಲೋ ಒಂದ್ ಕಡೆ ಬರ್ತ್ಡೇ ಸೆಲೆಬ್ರೇಷನ್ ಗಳನ್ನ ಮಾಡ್ಕೊಳ್ತಾರೆ, ಇತ್ತ ಒಂದ್ ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಂತಹ ತರುಣ್ಗೆ ಐಷಾರಾಮಿ ಜೀವನ, ಇತ್ತ ಈ ಸೀರಿಯಲ್ ಕಿಲ್ಲರ್ ರೇಪಿಸ್ಟ್ ಆಗಿರುವಂತಹ ಉಮೇಶ್ ರೆಡ್ಡಿಗೆ ಐಷಾರಾಮಿ ಜೀವನ, ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಅಲ್ಲಿ ಯಾವುದೇ ರೀತಿಯಾದಂತಹ ಶಿಸ್ತು ಕ್ರಮ ಪರಿಪಾಲನೆ ಆಗ್ತಾ ಇಲ್ಲ ಅನ್ನುವಂಥದ್ದು ನೇರವಾಗಿ ಕಾಣ್ತಾ ಇರುವಂತಹ ದೃಶ್ಯಗಳು. ಶ್ರೀಲಕ್ಷ್ಮಿ, ಅರವಿಂದ್, ಇಷ್ಟೆಲ್ಲ ಆದ್ರೂ ಕೂಡ ರಿಪಬ್ಲಿಕ್ ಕನ್ನಡ ಪದೇ ಪದೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಡೀತಾ ಇರ್ತಕ್ಕಂಥ ಅನಾಚಾರಗಳನ್ನ ತೋರಿಸ್ತಾನೆ ಇದೆ. ಈ ಹಿಂದೆ ಡಿ ರೂಪ ಅವರು ಕೊಟ್ಟಿದ್ದಂತಹ ವರದಿ ಕೂಡ ನೆನಪಾಗತ್ತೆ. ಆನಂತರ ಸುಪ್ರೀಂ ಕೋರ್ಟ್ ದರ್ಶನ್ ಕೇಸಲ್ಲಿ ಅಷ್ಟು ಸ್ಟ್ರಿಕ್ಟ್ ಆದ ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ. ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಅದೇ ಅನಾಚಾರ, ಮತ್ತೆ ಅದೇ ವಿವಿಐಪಿ ಟ್ರೀಟ್ಮೆಂಟ್ ಜೈಲಲ್ಲಿ ನಡೀತಾ ಇದೆ, ಪರಪ್ಪನ ಅಗ್ರಹಾರ ಜೈಲಲ್ಲಿ. ಅದರಲ್ಲೂ ಸೈಕೋಪಾತ್, ಇಂಥ ದೊಡ್ಡ ದೊಡ್ಡ ಸೈಕೋಪಾತ್ಗಳಿಗೆ ಅಂತ ಅಂದ್ರೆ ಇನ್ನೆಷ್ಟು ಧಾರ್ಷ್ಟ್ಯ ಇರಬೇಕು ಅಧಿಕಾರಿಗಳಿಗೆ, ಇನ್ನೆಷ್ಟು ಈ ಕ್ರಿಮಿನಲ್ ವ್ಯವಸ್ಥೆ ನಮ್ಮ ಅಧಿಕಾರಿಗಳನ್ನ ಹೆದರಿಸಿಟ್ಕೊಂಡು ಆಳ್ತಾ ಇರಬೇಕು ಅಂತ. ಯಾರು ಇದ್ರ ವಿಚಾರವಾಗಿ ಕ್ರಮ ಕೈಗೊಳ್ಳೋದಿಲ್ವಾ? ಕಮಿಷನರ್ ಅವರ ಗಮನಕ್ಕೆ, ದಯಾನಂದ್ ಅವರ ಗಮನಕ್ಕೆ ಬಂದಿದೆಯಾ ಇದು? ಮುಂದೆ ಏನಾಗ್ಬೋದು ಇದು? ಸುಪ್ರೀಂ ಕೋರ್ಟ್ ಗಮನಕ್ಕೆ ಇದನ್ನ ತರೋದು ಹೇಗೆ? ಏನಿದೆ ಮುಂದಿನ ಹಾದಿ? ನೋಡಿ ಶ್ರೀಲಕ್ಷ್ಮಿ, ನಟ ದರ್ಶನ್ ಏನಿದ್ದಾರೆ ಮರ್ಡರ್ ಕೇಸ್ ನಲ್ಲಿ ಜೈಲು ಸೇರಿದ ಬಳಿಕ ಇದೇ ಐಷಾರಾಮಿ ಸೌಲಭ್ಯ ಪಡೆದಿರೋ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಜಾಮೀನು ರದ್ದಾಗೋದಕ್ಕೆ ಪ್ರಮುಖ ಕಾರಣವಾಗಿತ್ತು. ಅದಾದ ಬಳಿಕ ನೋಡ್ತಿದ್ದಂಗೆ ದರ್ಶನ್ ಅಲ್ಲದೆ ಇನ್ನಿತರ ರೌಡಿ ಶೀಟರ್ಗಳಿಗಾಗಿರ್ಬೋದು, ಇನ್ನಿತರ ಕೈದಿಗಳಿಗಾಗಿರ್ಬೋದು ಅಲ್ಲಿ ಬರ್ತ್ಡೇ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಎಷ್ಟೋ ಜನ ಲಾಯರ್ಗಳು, ವಕೀಲರು ಅದನ್ನ ಪ್ರಶ್ನೆ ಮಾಡಿರ್ತಾರೆ. ಬಳಿಕ ಜಾಮೀನು ರದ್ದಾಗುವಂತಹ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಖಡಕ್ ಸೂಚನೆಯನ್ನ ಕೊಟ್ಟಿರುತ್ತೆ. ಅದು ಕೇವಲ ಕರ್ನಾಟಕದಲ್ಲಿ ಇರುವಂತಹ ಜೈಲಾಧಿಕಾರಿ ಅಷ್ಟೇ ಅಲ್ಲ, ಎಲ್ಲಾ ಕೋರ್ಟ್ಗಳಿಗೂ, ಎಲ್ಲಾ ಒಂದು ಅಲ್ಲಿರುವಂತಹ ಜೈಲಾಧಿಕಾರಿಗಳು ಕೂಡ ಒಂದು ಸೂಚನೆಯನ್ನ ಕೊಡಲಾಗಿರುತ್ತೆ. ಅಂದ್ರೆ ಯಾವುದೇ ರೀತಿಯಾಗಿ ಜೈಲು ಮ್ಯಾನ್ಯುಯಲ್ ನ ಹೊರತುಪಡಿಸಿ ಐಷಾರಾಮಿ ಸೌಲಭ್ಯಗಳನ್ನ ಕೊಡುವಂತಿಲ್ಲ ಅನ್ನುವಂತ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ನ ಕೊಟ್ಟರು ಕೂಡ ಈ ರೀತಿಯಾದಂತಹ ಕೃತ್ಯಗಳು ನಡೀತಾ ಇರುವಂತದ್ದು. ಇವರಿಗೆ ಯಾವ ರೀತಿಯಾದಂತಹ ಇನ್ಫ್ಲೂಯೆನ್ಸ್ ಕಾಡ್ತಿದೆಯೋ ಗೊತ್ತಿಲ್ಲ. ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಹಾಸಿಗೆ ದಿಂಬನ್ನ ನಾವು ಕೊಡ್ತಾ ಇಲ್ಲ, ಮ್ಯಾನ್ಯುಯಲ್ ನಲ್ಲಿ ನಾವು ಇರುವಂತದನ್ನ ಮಾತ್ರ ಕೊಡ್ತೀವಿ ಅನ್ನುವಂಥದ್ದನ್ನ ಕೋರ್ಟ್ ಅಲ್ಲಿ ಬಂದು ಹೇಳುವಂತಹ ಜೈಲಾಧಿಕಾರಿ ಇಲ್ಲಿ ಇವ್ರಿಗೆ ಯಾವ ರೀತಿಯಾಗಿ ಸಿಗ್ತಾ ಇದೆ ಅನ್ನುವಂಥದ್ದು ಈಗ ಪ್ರಶ್ನೆಗೆ ಕಾರಣ ಆಗಿರುವಂತಹ ಸಂಗತಿ. ಒಂದು ಕಡೆ ಕೊಡ್ತಾ ಇಲ್ಲ ಮ್ಯಾನ್ಯುಯಲ್ಗೆ ಬೇಕಾದಂತಹ ಒಂದು ಸೌಲಭ್ಯ, ಮತ್ತೊಂದು ಕಡೆ ಇವರಿಗೆ ತೀರಾ ಐಷಾರಾಮಿ ಜೀವನವನ್ನ ಕಲ್ಪಿಸಿಕೊಟ್ಟಿರುವಂತಹ ಜೈಲಾಧಿಕಾರಿಗಳು ಬರ್ತ್ಡೇ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ, ಜೊತೆಗೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಕ್ಕೂ ಕೂಡ ಅವಕಾಶ ಕೊಡ್ತಾರೆ. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತವೆ, ವಿಡಿಯೋಗಳು ವೈರಲ್ ಆಗ್ತವೆ, ಪದೇ ಪದೇ ರಿಪಬ್ಲಿಕ್ ಕನ್ನಡ ಆ ಬಗ್ಗೆ ವರದಿಯನ್ನು ಕೂಡ ಮಾಡುತ್ತೆ. ಒಂದು ಕಡೆ ರೌಡಿ ಶೀಟರ್ಗಳದ್ದು ಈ ಕತೆ ಆದ್ರೆ, ಮತ್ತೊಂದು ಕಡೆ ಸೀರಿಯಸ್ ಪ್ರಕರಣಗಳಲ್ಲಿ ಶಿಕ್ಷೆ ಪ್ರಕಟ ಆಗಿರುವಂತಹ ಕೈದಿಗಳಿವರು. ಅದರಲ್ಲೂ ಕೂಡ ಪ್ರಮುಖವಾಗಿ ಉಮೇಶ್ ರೆಡ್ಡಿ ಏನಿದ್ದಾನೆ, ಈತ ಅತ್ಯಾಚಾರ ಮಾಡಿ ಸುಮಾರು 18 ಮಹಿಳೆಯರನ್ನ ಕೊಂದಂತಹ ವ್ಯಕ್ತಿ. ಅದರಲ್ಲೂ ಕೂಡ ಇನ್ನ ಮತ್ತೊಂದು ಕಡೆ ಈ ತರುಣ್ ಏನಿದ್ದಾನೆ, ಈತ ಕೂಡ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಈತ ಪಾಲ್ಗೊಂಡಂತಹ ವ್ಯಕ್ತಿ, ಈತ ವಿಚಾರಣಾಧೀನ ಕೈದಿ. ಈತನಿಗೂ ಕೂಡ ಐಷಾರಾಮಿ ಜೀವನವನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಆದ್ರೆ ಇವರಿಗೆ ಟಿವಿ ಮೊಬೈಲ್ಗಳನ್ನ ಕೊಡೋದಾದ್ರೆ ಇವರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ರೀತಿಯಾದಂತಹ ಸೌಲಭ್ಯಗಳು ಜೈಲಲ್ಲಿ ಸಿಕ್ಕರೆ ಇವರು ಮತ್ತೆ ಆ ಅಪರಾಧ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅನ್ನುವಂತ ಇಷ್ಟು ಪ್ರಶ್ನೆಗಳು, ಜೊತೆಗೆ ಇದನ್ನ ಯಾರು ಕೂಡ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ವಿಷಾದಕರ ಸಂಗತಿ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ಜೈಲಿನಲ್ಲಿ ಉಮೇಶ್ ರೆಡ್ಡಿ ಅಂತಹ ಸೈಕೋಪಾತ್ಗಳಿಗೆ ರೈಟ್ ಹಿರಿಯ ನಿವೃತ್ತ ಅಧಿಕಾರಿ ಎಸ್ ಕೆ ಉಮೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಕೆ ಉಮೇಶ್ ಅವರೇ, ನಾವು ಬೆಳಗಿನಿಂದನೂ ಕೂಡ ತೋರಿಸ್ತಾ ಇದ್ದೀವಿ, ಉಮೇಶ್ ರೆಡ್ಡಿಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಫೋನ್ ಇರುತ್ತೆ, ಅವರ ಸೆಲ್ನಲ್ಲಿ ಟಿವಿ ಇದೆ, ಆರಾಮಾಗಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ಆ ರಣ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಇರ್ತಕ್ಕಂಥ ತರುಣ್ಗೆ ಕೂಡ ಇದೇ ರೀತಿ ಟಿವಿ, ಫೋನು ಎಲ್ಲವೂ ಇದೆ. ಸೊ ಇದು ಸರಿನಾ? ಇದು ಸುಪ್ರೀಂ ಕೋರ್ಟ್ ಅಷ್ಟೆಲ್ಲ ಗೈಡ್ಲೈನ್ಸ್ ಕೊಟ್ಟ ಮೇಲೂ ಈ ರೀತಿ ನಡೀತಾ ಇದೆ ಅಂದ್ರೆ ಏನ್ ಹೇಳಬಹುದು? ಇಲ್ಲ ನೋಡಿ, ಯಾವಾಗೂ ಪ್ರತಿ ಸಾರಿನೂ ಜೈಲು ಏನು ಯಾವ್ದು ಇರುತ್ತೆ ಸರಿಯಾಗಿರುತ್ತೆ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಜೈಲು ಸೂಪರಿಂಟೆಂಡೆಂಟ್ಗಳು ಅದನ್ನ ಮಾನಿಟರ್ ಮಾಡ್ಬೇಕಾದಂತದ್ದು ಅವ್ರ ಅತ್ಯಂತ ಜವಾಬ್ದಾರಿ. ಯಾಕೆಂದ್ರೆ ಅವ್ರ ಒಳಗಡೆನೆ ಆಫೀಸ್ ಇರುತ್ತೆ, ಅಲ್ಲೊಂದು 10 ಎಕರೆ ಜೈಲು ಇರುತ್ತೆ, ಅದ್ರ ಒಳಗಡೆ ಇರ್ತಕ್ಕಂಥದ್ದೇ ಅವ್ರು ಮಾನಿಟರ್ ಮಾಡೋಕ್ ಆಗ್ಲಿಲ್ಲ ಅಂತ ಅಂದ್ರೆ ಅಲ್ಲಿರ್ತಕ್ಕಂಥ ಅವ್ರಿಗೆ ಸಿಗ್ತಕ್ಕಂಥ ಫೆಸಿಲಿಟಿಗಳು ಯೂಸ್ ಮಾಡ್ಕೊಂಡು ಹೊರಗಡೆ ಎದುರಿಸುವಂತದ್ದು, ಬೇರೆ ಬೇರೆ ಕ್ರೈಮ್ಗಳ ಅಪರಾಧಗಳಿಗೆ ಪ್ರಚೋದನೆ ಮಾಡುವಂತದ್ದು, ಮಾಡತಕ್ಕಂಥದ್ದು, ಒಳಗಡೆನೆ ಥ್ರೆಟ್ಗಳಾಕಿ ಹಣಗಳನ್ನ ವಸೂಲ್ ಮಾಡ್ತಕ್ಕಂಥದ್ದು, ಇದೆಲ್ಲಾ ಸುಪಾರಿಗಳು ಕೊಡ್ತಕ್ಕಂಥ ಕೆಲಸಗಳು ಅಲ್ಲಿಂದನೇ ಕೂತ್ಕೊಂಡು ಮಾಡ್ಬಿಟ್ರೆ ಸೇಫ್ ಆಗಿರೋ ಜಾಗದೊಳಗಡೆ
ನೋಡಿ ನಿರಂತರವಾಗಿ ನಾವು ನೋಡ್ತಾನೆ ಇದೀವಿ, ಕೇಳ್ತಾನೆ ಇದೀವಿ, 35-40 ವರ್ಷದಿಂದ ಜೈಲಲ್ಲಿ ಹಿಂಗ್ ಆಗುತ್ತೆ ಅಂತ. ಇದಕ್ ಸುಧಾರಣೆ ಎಲ್ಲಿ? ಯಾವಾಗ ಒಂದ್ಸರಿ ಹೋಗ್ತೀವಿ, ಯಾವ್ದೋ ಒಂದು ಕಮಿಟಿನೋ ಇಲ್ಲ ಯಾರೋ ಪೊಲೀಸ್ ರೇಡ್ ಮಾಡ್ತೀವಿ, ಎಲ್ಲ ಒಂಥರ ಬಾತ್ಕೊಳ್ಳಿ ಇದ್ದಂಗೆ ನೀರಲ್ಲಿ ನೀರು ಬಿದ್ದ ತಕ್ಷಣ ಹಿಡಿಕೋರ ಮುಳುಗೋಗ್ಬಿಡ್ತಾವೆ ನೋಡಿ. ಪುನಃ ಈ ಕಡೆ ಈಚೆ ಎದ್ ಬಂದ ತಕ್ಷಣ ದಡಕ್ ಬಂದ್ ಈಚೆ ಬಂದ ತಕ್ಷಣ ಆಗ್ಲೇ ತಲೆ ಎತ್ಕೋತವೆ. ಆ ಕಾರಣಕ್ಕೋಸ್ಕರನೇ ಅಲ್ಲಿರೋ ಬಾತ್ಕೊಳ್ಳಿಗಳನ್ನ ಆಚೆ ಕಿತ್ತು ಬಿಸಾಕಿದ್ರೇನೆ, ಅಂದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಏನಿದೆ ನೋಡಿ, ಅದು ಸೂಪರ್ಡೆಂಟ್ಗಳಿಂದ ಹಿಡಿದು ಮತ್ತೆ ಮೇಲ್ಮಟ್ಟದ ವರ್ಗದ ಅಧಿಕಾರಿಗಳಿರ್ತಾರಲ್ಲ, ಸೂಪರ್ಡೆಂಟ್ ಮೇನ್ ಇಂಪಾರ್ಟೆಂಟು, ಅವ್ರುಗಳನ್ನ ನನ್ನ ಲೆಕ್ಕದಲ್ಲಿ ಆ ಒಂದು ಜೈಲು ಏನು ಸೂಪರ್ಡೆಂಟ್ಗಳಾಗಿ ಜೈಲ ಮ್ಯಾನ್ಯುಯಲ್ ಪ್ರಕಾರ ಅಪಾಯಿಂಟ್ ಆಗಿ ಬರ್ತಾರಲ್ಲ, ಆ ಜಾಗಗಳಿಗೇನೆ ನನ್ನ ಲೆಕ್ಕ ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡಿದ್ರೆ ನನ್ನ ಲೆಕ್ಕದಲ್ಲಿ ಇದು ಬದಲಾವಣೆ ಮಾಡೋಕ್ ಸಾಧ್ಯ. ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಇದು ಹಿಂಗೆ ನಡ್ಕೊಂಡು ಹೋಗ್ತದೆ. ಆವಾಗ ಅತ್ಯಂತ ಜವಾಬ್ದಾರಿ ಬರ್ತದೆ. ನಮ್ಮ ಪೊಲೀಸ್ ಒಂದು ದೊಡ್ಡ ಸಂಸ್ಥೆಯೊಂದಿಗೆ ಮುಖ್ಯಸ್ಥರ ಜೊತೆ ಅದು ನೇರವಾದಂತದ್ದು ಮಾನಿಟರಿಂಗ್ ಇರುತ್ತೆ. ಆವಾಗ ಮಾತ್ರ ಇವ್ರನ್ನೆಲ್ಲ ಬಲಿ ಹಾಕೋಕ್ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಯಾರೇ ಬಂದ್ರು ಇವ್ರನ್ನ ಬಲಿ ಹಾಕೋಕ್ ಸಾಧ್ಯ ಆಗುದಿಲ್ಲ. ನಾವು ಹೀಗೆ ಮಾತಾಡ್ತಾನೆ ಇರ್ತೀವಿ, ಒಂಥರ ಈ ಏನು ಒಳಗಡೆ ಇರ್ತಕ್ಕಂಥ ಗುಂಡು ಬುಳುಕಗಳು ಈಗ ಹೋದ ಅಂದ್ರೆ ಪುನಃ ಆಗ್ಲೇ ನಾಳೆ ಬೆಳಗ್ಗೆ ಮೇಲ್ ಕೆತ್ಕೊಳ್ತವೆ. ಮತ್ತೆ ಇದೇ ಫೋನು, ಇದೇ ಕ್ರಿಮಿನಲ್ ಆಕ್ಟಿವಿಟೀಸ್ಗಳು, ಮತ್ತೆ ಆ ಒಳಗಡೆ ಇರ್ತಕ್ಕಂಥವ್ರಿಗೆಲ್ಲ ಈ ತರ ಎಲ್ಲ ಯೂಸ್ ಮಾಡೋಕೆ ಅವಕಾಶಗಳು ಮಾಡಿಕೊಟ್ಬಿಟ್ಟು ಯಾರೋ ಒಬ್ರಿಗೆ ಪಾಪ ಯಾರೋ ತಲೆಗೆ ಬಟ್ಟೆ ಇಲ್ದಿರೋ ಇಬ್ರು ವಾರ್ಡನ್ಗಳಿಗೋ ಪೊಲೀಸರ್ಗಳಿಗೋ ಅಲ್ಲಿದ್ದವ್ರ ಕ್ರಮ ಜರುಗಿಸ್ಬಿಟ್ಟು ಒಂದು ರಿಪೋರ್ಟ್ ಹಾಕ್ಬಿಟ್ಟು ಸುಮ್ಮನೆ ಜೈಲು ವ್ಯವಸ್ಥೆಗೇನೆ ಇಡೀ ನಮ್ಮ ರಾಜ್ಯ ಸರ್ಕಾರಕ್ಕೆ ಅವಮಾನ ಇದು. ಆಮೇಲೆ ಇಡೀ ಜನಗಳಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತದೆ. ಇದು ಏನಪ್ಪಾ ಹಿಂಗೆಲ್ಲ ಮಾಡಿದವರೆಲ್ಲ ಕ್ರಿಮಿನಲ್ಗಳೆಲ್ಲ ಹೋಗಿ ಈ ಮಟ್ಟ ಮಾಡ್ಬಿಟ್ರೆ ನಮ್ ಕತೆ ಏನಾಗ್ಬೇಕು ಅಂತ. ಅದನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾದಂತ ಕೆಲಸ ಅಲ್ವಾ ನಮ್ದು. ಅದೇ ನಾವು ಈ ತರ ಮಾಡ್ಬಿಟ್ರೆ ನಿಜವಾಗ್ಲೂ ನಾವು ಮಾಡ್ತಕ್ಕಂಥ ಅನ್ಯಾಯ ಮತ್ತೆ ಸರಿಯಾದಂತ ಆಡಳಿತ ಅಲ್ಲ ಅಂತ ಅನಿಸ್ತದದು. ಆಲ್ ರೈಟ್, ಥ್ಯಾಂಕ್ ಯು ಎಸ್ ಕೆ ಉಮೇಶ್ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ.